ನೇಪಾಳದ ಈ ಬೆಟ್ಟಗಳ ಮಧ್ಯೆ ಒಂದು ರಸ್ತೆ ಇದೆ. ಆ ರಸ್ತೆ ನಿಮ್ಮನ್ನು ನೇರವಾಗಿ ಚೀನಾ ಗಡಿಯವರೆಗೆ ಕರೆದೊಯ್ಯುತ್ತೆ. ಆದರೆ ಈ ಪ್ರಯಾಣ ಸುಲಭವಾಗಿರೋದಿಲ್ಲ. ಪ್ರತಿ ತಿರುವಲ್ಲೂ ಅಪಾಯ. ಒಂದು ಕಡೆ ಕುಸಿಯುವ ಬೆಟ್ಟಗಳು, ಇನ್ನೊಂದು ಕಡೆ ಆಳವಾದ ನದಿ. ಆದರೆ ಈ ಡೇಂಜರಸ್ ರೂಟ್ ಕೊನೆಯಲ್ಲಿ ಅಡಗಿಕೊಂಡಿದೆ ಪ್ರಕೃತಿಯೇ ಸ್ವತಃ ಕುದಿಸುವಂತಹ ನೀರು, ನ್ಯಾಚುರಲ್ ಹಾಟ್ ಸ್ಪ್ರಿಂಗ್. ಮತ್ತು ಇಲ್ಲಿಂದ ಕೆಲವೇ ದೂರದಲ್ಲಿ ಕಾಣಿಸುತ್ತೆ ಚೀನಾದ ಗಡಿ. ನೇಪಾಳ ಮತ್ತು ಚೀನಾದ ನಡುವಿನ ಒಂದು ವಿಚಿತ್ರ ಅನುಭವ. ಡೆಸ್ಟಿನೇಷನ್ ತಾತೋಪಾನಿ. ಆದರೆ ಈ ಜಾಗ ನಿಜವಾಗಿಯೂ ಎಷ್ಟು ಸಾಹಸಕ್ಕೆ ವರ್ತಿಟ್ ಆಗಿರುತ್ತಾ? ಬನ್ನಿ ಈ ಜರ್ನಿನ ಶುರು ಮಾಡೋಣ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಟೈಮ್ ಈಗ ಬೆಳಿಗ್ಗೆ 6 ಗಂಟೆ ಆಗಿದೆ ಆ್ಯಂಡ್ ನಾನು ಈಗ ಕೋಟೇಶ್ವರ್ ಬಸ್ ಸ್ಟಾಪ್ನಲ್ಲಿದ್ದೀನಿ. ಹಾನೆಸ್ಟ್ಲಿ ಹೇಳಬೇಕಂದ್ರೆ ಇದು ಒಂದು ಪ್ರಾಪರ್ ಬಸ್ ಸ್ಟ್ಯಾಂಡ್ ಅನ್ನೋ ಫೀಲೇ ಕೊಡಲ್ಲ. ಸೊ ಇವಾಗ ನಾವು ಇಲ್ಲಿಂದ ತಾತೋಪಾನಿಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಕಾಠ್ಮಂಡುವಿಂದ ನಾವು ಹೊರಟಿದ್ದೀವಿ ತಾತೋಪಾನಿ ಕಡೆ. ಈ ರೂಟ್ ತುಂಬ ಫೇಮಸ್ ಬಟ್ ಈಕ್ವಲಿ ಡೇಂಜರಸ್ ಕೂಡ. ಚೀನಾ ಬಾರ್ಡರ್ ಹತ್ತಿರ ಇರುವ ಈ ಪ್ಲೇಸ್ಗೆ ಹೋಗೋಕ್ಕೆ ಹಲವಾರು ಮೌಂಟೇನ್ ರೋಡ್ಸ್ ಕ್ರಾಸ್ ಮಾಡಿ ಹೋಗಬೇಕು. ಈ ರೂಟ್ ಮ್ಯಾಪ್ ನೋಡಿ ನಾರ್ಮಲ್ ಅನಿಸ್ಬೋದು, ಆದರೆ ಮುಂದೆ ಏನು ಕಾದಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ನೋಡಿ, ಒಂದು ಟೈರ್ ಪಂಚರ್ ಆಗೋಗಿತ್ತು, ಹಾಕಿ ಇವಾಗ ಟೈರ್ ಫಿಕ್ಸ್ ಮಾಡ್ತಾ ಇದ್ದಾರೆ. ಈ ಥರ ಎಲ್ಲ ಸ್ಟ್ರಗಲ್ಸ್ ಎಲ್ಲ ಇರುತ್ತೆ. ಸೊ ಟ್ರಾವೆಲ್ ಮಾಡಬೇಕಾದ್ರೆ ಈ ಥರ ಸ್ಟ್ರಗಲ್ಸ್ ಬರೋದು ಕಾಮನ್ನು. ಬಟ್ ಈ ಡ್ರೈವರ್ ಓಡಿಸೋ ರೀತಿ ಪಂಚರ್ ಆಗಿರೋ ತಪ್ಪೇನಿಲ್ಲ, ಬಟ್ ಸ್ವಲ್ಪ ಭಯ ಆಗ್ತದೆ. ಸೇಫಾಗಿ ಕರ್ಕೊಂಡೋಗಿ ಡ್ರಾಪ್ ಮಾಡಿದ್ರೆ ತಾತೋಪಾನಿಲಿ ಅಷ್ಟೇ ಸಾಕು. ಇಂತಹ ಡೇಂಜರಸ್ ರೋಡ್ಸ್ ಮಧ್ಯೆ ಕೂಡ ಲೈಫ್ ನಿಲ್ಲೋದಿಲ್ಲ. ಜನರು ಇಲ್ಲಿ ಡೈಲಿ ಇದೇ ದಾರಿಯಲ್ಲಿ ಪ್ರಯಾಣ ಮಾಡ್ತಾರೆ. ಪ್ರತಿ ಮೌಂಟೇನ್ ವಿಲೇಜ್ಗೂ ತನ್ನದೇ ಆದ ಸ್ಟೋರಿ ಇದೆ. ಸೈಡು ದೊಡ್ಡ ದೊಡ್ಡ ಬೆಟ್ಟಗಳು, ನಡುವಲ್ಲಿ ರೋಡ್ ಇದೆ, ಅಲ್ಲಲ್ಲಿ ಈ ಥರ ಚಿಕ್ಕ ಹಳ್ಳಿ ಇದೆ, ಊರು. ಬಾಯ್ ಬಾಯ್. ಸೊ ಈ ಥರ ಊರಲ್ಲಿ ಸ್ವಲ್ಪ ಜನ ಇಳಿಸಿ ಹತ್ಸ್ಕೊಳ್ತಾರೆ. ಇಲ್ಲಿಂದ ಫುಲ್ ಆಫ್ ರೋಡ್ ಶುರು ಆಗುತ್ತೆ. ಇವಾಗ ಫುಲ್ ಜರ್ನಿ ಫುಲ್ ಇವಾಗ ತಾತೋಪಾನಿ ಗಂಟ ಎಷ್ಟು ಕ್ರಿಟಿಕಲ್ ಆಗಿರುತ್ತೆ ಅಂದರೆ ನೋಡಿ. ಒನ್ ಆಫ್ ದಿ ವರ್ಲ್ಡ್ಸ್ ಮೋಸ್ಟ್ ಡೇಂಜರಸ್ ರೋಡ್. ಚೀನಾದ ಮೊದಲ ಹೈಡ್ರೋ ಪ್ಲ್ಯಾಂಟ್ ಇನ್ ನೇಪಾಲ್. ರೋಡ್ ನೋಡಿ ಹೆಂಗೆ ಲ್ಯಾಂಡ್ ಸ್ಲೈಡ್ ಆಗಿದೆ. ಅಯ್ಯೋ, ಭಯ ಆಗ್ತದೆ. ಇದು ಮೊದಲ ಹೈಡ್ರೋ ಪವರ್ ಪ್ಲ್ಯಾಂಟ್. ಇದೆಲ್ಲ ಚೀನಾ ಟೆಂಡರ್ ತಗೊಂಡು ಮಾಡ್ತಾ ಇರೋದು. ಪ್ರತಿ ಸೆಕೆಂಡ್ ಪ್ರತಿ ಮೂಮೆಂಟ್ ಹೆಂಗಿದೆ ಅಂದರೆ ಡ್ರೈವರ್ ಕೂಡ ಅದಕ್ಕೆ ತಕ್ಕನಂಗೆ ಡ್ರೈವಿಂಗ್ ಮಾಡ್ತಾ ಇದ್ದಾನೆ. ಹಾಗೆ ಬೈಕ್ ಬರ್ತಾ ಇದ್ದಾನೆ. ಸೊ ಅಷ್ಟು ಸ್ಕೇರಿ ಆಗಿದೆ ಈ ರೋಡ್. ಸೊ ಫೈನಲಿ ತಾತೋಪಾನಿ ಹತ್ರ ಬಂದಿದ್ದೀರಿ. ಸೊ ಅಲ್ಲಿ ಮುಂದೆ ರೋಡು ಬಿದ್ದೋಗಿದೆ. ಸೊ ಅದಕ್ಕೋಸ್ಕರ ಎಲ್ಲ ಇಲ್ಲೇ ಹೇಳ್ಕೊಳ್ತಾ ಇದ್ದಾರೆ. ನೋಡಿ, ಇವರೆಲ್ಲ ಚೈನೀಸ್ ಪೀಪಲ್ಲು. ಸೊ ಇವ್ರು ಬಾರ್ಡರ್ ಕ್ರಾಸ್ ಮಾಡಿ ಹೋಗ್ತಾರೆ. ನೋಡಿ, ನದಿ ಹರಿತಾ ಇದೆ. ಸೊ ಇಲ್ಲಿ ನೋಡಿ, ಈ ರೋಡು ಫುಲ್ಲು ಲ್ಯಾಂಡ್ ಸ್ಲೈಡ್ ಆಗಿ ಈ ಥರ ಆಗಿದೆ. ಸೊ ಅದಕ್ಕೋಸ್ಕರ ಬಸ್ ಅಲ್ಲೇ ಸ್ಟಾಪ್ ಮಾಡಿಬಿಟ್ರು. ಸೊ ಇಲ್ಲಿಂದ ಮುಂದೆ ನಾವು ಇನ್ನೂ ಅಲ್ಲಿ ಗಂಟೆ ಹೋಗ್ಬೇಕು ಅನಿಸುತ್ತೆ. ಸೊ ತಾತೋಪಾನಿ ಚೈನಾ ಬಾರ್ಡ್ರ್ ನೋಡೋದಕ್ಕೆ. ಸೊ ನೋಡ್ರಲ್ಲ ಹೇಗಿತ್ತು ಟ್ರಾವೆಲ್ ಅಂದ್ಬಿಟ್ಟು, ಎಷ್ಟು ಡೇಂಜರಸ್ ಆಗಿತ್ತು ಅಂತ. ಸೊ ಈ ರೋಡ್ನ ಏನಕ್ಕೆ ವರ್ಲ್ಡ್ಸ್ ಡೇಂಜರಸ್ ರೋಡ್ ಅಂತ ಕರೀತಾರಂತ ಇವಾಗ ಗೊತ್ತಾಗಿರುತ್ತೆ ನಿಮಗೆ. ಸೊ ಇಲ್ಲಿರೋ ಪ್ಲೇಸಸ್ ನೋಡಿ ಹೆಂಗೆ ಲ್ಯಾಂಡ್ ಸ್ಲೈಡ್ ಆಗಿರುತ್ತೆ. ಸ್ವಲ್ಪ ಮಿಸ್ ಆದರೆ ಅಷ್ಟೇ, ಏನೂ ಸಿಗಲ್ಲ. ಸೊ ಅಷ್ಟೊಂದು ಡೆಪ್ತ್ ಇರುತ್ತೆ. ಸೊ ನೋಡಿದ್ರಾ ಹೆಂಗೆ ಲ್ಯಾಂಡ್ ಸ್ಲೈಡ್ ಆಗಿದೆ.
What is your name? You can call me Mira. Mira John. Okay, you guys are which part of the country you guys are from? Ganga? So, I mean, you guys are from China, right? yeah, from Which part of the China you guys are from? so sorry. It's okay. Maybe in city, right? City. Feti. Maybe. Okay. From Xiamen, do you know? I don't know, but I don't know. I don't Maybe know. you know next to Taiwan. Taiwan. Yeah. That's very close to Taiwan. So, Okay. So you guys are going back to China right now. yeah. Okay. Happy journey. ಗುರು ನಮ್ಮ ಅಪ್ರಾಣಿಗೂ ಆ ಹುಡುಗಿ ಏನು ಮಾತಾಡಲ್ಲ ಅಂತ ನನಗೆ ಅರ್ಥ ಆಗಿಲ್ಲ, ಬಟ್ ಸ್ವಲ್ಪ ವರ್ಡ್ ಇಂಗ್ಲೀಷಲ್ಲಿ ಮಾತಾಡಿದ್ರು. ಸೊ ತೈವಾನ್, ಸೊ ಅವರೆಲ್ಲ ಬಂದು ತೈವಾನಿಂದ ಬಂದಿರೋದು. ಆ್ಯಂಡ್ ಈ ರೋಡ್ ತುಂಬ ಡಿಫಿಕಲ್ಟ್ ಆಗಿದೆ ಅಂತ ಹೇಳ್ತಾಯಿದ್ರು, ತುಂಬ ಡೇಂಜರಸ್ ಆಗಿದೆ ಅಂತ ಹೇಳ್ತಾಯಿದ್ರು. ಎಕ್ಸಾಕ್ಟ್ಲಿ, ಇಟ್ ಈಸ್ ಡೇಂಜರಸ್. ಅಯ್ಯೋ. ಸೊ ಬೆಳಗ್ಗೆಯಿಂದ ನಾವು ನಾಷ್ಟ ಮಾಡಿಲ್ಲ. ಇಲ್ಲಿ ಬಂದು ಇವಾಗ 1 o'clock ಆಗಿದೆ. ಆ್ಯಂಡ್ ಒಂದು ವೆಜ್ ಮೀಲ್ ಇಸ್ಕೊಂಡಿದ್ದೀನಿ. ಇದು 150 rupees ನೇಪಾಲಿ. ನೋಡಿ, ತಾಮ್ರದ ಪ್ಲೇಟಲ್ಲಿ ಕೊಟ್ಟಿದ್ದಾರೆ. ಸರಿ, ಊಟ ಮಾಡಿಬಿಟ್ಟು ನಾವು ಹೋಗೋಣ ಬನ್ನಿ. ಶಿಸ್ತಾಗಿ ಊಟ ಮುಗಿಸ್ದೆ, ಹೊಟ್ಟೆ ತುಂಬ. ಇವಾಗ ನಾನು ಹೋಗ್ತಾ ಇದ್ದೀನಿ ಚೀನಾ ಬಾರ್ಡರ್ ಕಡೆ. ಇಲ್ಲಿ ಕಾಣಿಸ್ತಾ ಇರೋ ಪ್ರತಿ ಒಂದು ವೆಹಿಕಲ್ ಬಂದು ಆ ಬಾರ್ಡರಿಂದ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಮಾಡೋದಕ್ಕೆ ಅಂತ ಇರೋವಂಥ ಟ್ರಕ್ ವೆಹಿಕಲ್ಸ್. ಇದೆಲ್ಲ ನೋಡಿ ಚೀನಾದು. ನಂಬರ್ ಪ್ಲೇಟ್ ನೋಡಿ ಚೀನಾದಲ್ಲಿದೆ. ಸೊ ಇಲ್ಲಿರೋದೆಲ್ಲ ಚೀನಾ ವೆಹಿಕಲ್ಸೇ. ಸೊ ಎಷ್ಟು ವೆಹಿಕಲ್ ಇದೆ ನೋಡಿ. ಕೆಳಗಡೆ ನದಿ ಇದೆ. ಸೊ ನದಿಯಿಂದ ಆ ಕಡೆ ಚೀನಾ, ನದಿಯಿಂದ ಈ ಕಡೆ ನೇಪಾಲ್. ಸೊ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ, ಅಲ್ಲಿ ರೆಡ್ ಬೋರ್ಡ್ ಕಾಣಿಸ್ತಾ ಇದೆ, ಚೈನಾದಲ್ಲಿ ಬರೆದಿದ್ದಾರೆ, ಚೀನಾ ಲೆಟರಲ್ಲಿ. ಆ ಕಡೆ ನೋಡಿ ಎಷ್ಟು ಬಿಲ್ಡಿಂಗ್ಸ್ ಕಟ್ತಾ ಇದ್ದಾರೆ. ವಾಟರ್ ಫಾಲ್ಸು ಸಖತ್ತಾಗಿದೆ ನೋಡಿ. ನಿಮಗೆ ಕಾಣಿಸ್ತದೆ ಇಲ್ಲ ಅಂತ ಗೊತ್ತಿಲ್ಲ, ಬೆಟ್ಟದ ಮೇಲೆ ಅಲ್ಲಿ ಗಂಟೆ ಒಂದು ಪೈಪ್ಲೈನ್ ಹಾಕಿದ್ದಾರೆ. ಆ ಫಾಲ್ಸ್ ಅಲ್ಲಿಂದ ಬರ್ತಾ ಇದೆ, ಚಿಕ್ಕದಾಗಿ ಬರ್ತಾ ಇದೆ. ಇಲ್ಲಿ ಬಂದು ನೋಡಿ ದೊಡ್ಡದಾಗಿ ಈ ಕಡೆ. ಸೊ ಇದು ಹಂಗೆ ಹೋಗಿ ನದಿಯಲ್ಲಿ ಜಾಯ್ನ್ ಆಗುತ್ತೆ. ಸೊ ಇದೇ ನೋಡಿ ಚೀನಾ ಬಾರ್ಡರ್, ಚೀನಾ ನೇಪಾಲ್ ಬಾರ್ಡರ್. ಸೊ ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತದೆ ನಿಮಗೆ ರೆಡ್ ಬೋರ್ಡ್ ಹಾಕಿದ್ದಾರೆ. ಚೀನಾದಲ್ಲಿ ಚೈನೀಸ್ ಲ್ಯಾಂಗ್ವೇಜಲ್ಲಿ ಬರೆದಿದ್ದಾರೆ. ಆ ಕಡೆ ಆ ರೋಡಲ್ಲಿ ಕಾಣಿಸ್ತಾ ಇರೋ ಟ್ರಕ್ ಎಲ್ಲ ಅದೇ ಚೈನೀಸ್ ವೆಹಿಕಲ್ಲೇ. ಸೊ ಇಲ್ಲಿಂದ ಅವ್ರು ಚೈನಾಗೆ ತೊಗೊಂಡು ಹೋಗ್ತಾರೆ, ಎಕ್ಸ್ಪೋರ್ಟನ್ನು ಇಂಪೋರ್ಟ್ ಮಾಡ್ತಾರೆ ವೆಹಿಕಲಲ್ಲಿ. ಸೊ ಈ ಗೇಟ್ ಒಳಗೆ ಬಿಡ್ತಾರಾ ಇಲ್ವೋ ಅಂತ ನೋಡೋಣ, ಹೋಗೋಣ. ಸೊ ಫ್ರೆಂಡ್ಸ್ ನೋಡಿ, ಸೊ ಇದೇ ಚೀನಾ ಬಾರ್ಡರ್, ಚೀನಾ ಟಿಬೇಟ್ ಆ್ಯಂಡ್ ನೇಪಾಲ್ ಬಾರ್ಡರ್. ಸೊ ಈ ಬ್ಲ್ಯಾಕ್ ಗೇಟ್ ಇದೆಯಲ್ಲ ಮುಂದೆ, ಸೊ ಆ ಬ್ಲ್ಯಾಕ್ ಗೇಟಿಂದ ಮುಂದೆ ನಮಗೆ ಎಂಟ್ರಿ ಸಿಗಲ್ಲ, ವೀಸಾ ಬೇಕು. ಸೊ ಚೈನೀಸ್ ವೀಸಾ ನಮ್ಮ ಹತ್ರ ಇಲ್ಲ. ಸೊ ಹೀಗೆ ನೋಡ್ಕೊಳ್ಳಿ. ಸೊ ಇದೆ ಬಾರ್ಡರು. ಸೊ ಇದೇ ಚೈನಾ ಆ್ಯಂಡ್ ನೇಪಾಲ್ ಬಾರ್ಡರು. ಸೊ ಇಲ್ಲಿಗೆ ಬರೋದಕ್ಕೆ ಆಲ್ಮೋಸ್ಟ್ 4 hours ಟ್ರಾವೆಲ್ ಮಾಡಿ ಬಂದಿದ್ದೀನಿ ನಾನು. ಆ್ಯಂಡ್ ಅಲ್ಲಿ ಸೆಕ್ಯೂರಿಟಿನೇ ಅಲೋ ಮಾಡಿಲ್ಲ ನೋಡಿ, ಕ್ಯಾಮ್ರಾ ಏನೋ ಅಲೋ ಇಲ್ಲ ಅಂತ ಹೇಳಿದ್ರು. ಸರಿ, ನಾನೇನು ವೀಡಿಯೋಗ್ರಾಫಿ ಏನೋ ಮಾಡಲ್ಲ ಅಂತೇಳಿ ಒಳಗೆ ಬಂದಿದ್ದೀನಿ. ಸೊ ಇದೇ ನೋಡಿ ಬಾರ್ಡ್ರ್ ಇಲ್ಲೇ. ಸೊ ಫಸ್ಟ್ ಟೈಮ್ ನಾನು ಕೂಡ ಚೀನಾ ಬಾರ್ಡರ್ ಹತ್ರ ಬಂದಿದ್ದೀನಿ. ನೋಡಿದ್ರು ಸಖತ್ತಾಗಿದೆ ಪ್ಲೇಸ್ ಮಾತ್ರ. ನೋಡಿ, ಚೀನಾ ಬಾರ್ಡರ್ ಪಕ್ಕದಲ್ಲೇ ಶಾಪ್ಸ್ ಇದೆ. ಇಲ್ಲಿ ಬೇಕಾದಷ್ಟು ನಿಮಗೆ ಚೈನೀಸ್ ಪ್ರಾಡಕ್ಟ್ಸ್ ತುಂಬ ಸಿಗುತ್ತೆ ನೋಡಿ. ಸೊ ಇಲ್ಲಿರೋ ಎಲ್ಲ ಪ್ರಾಡಕ್ಟ್ಸು ಚೈನೀಸ್ ಪ್ರಾಡಕ್ಟ್ಸೇ ನೋಡಿ. ಇದು ಕೂಲ್ ಡ್ರಿಂಕ್ಸು, ಉಪ್ಪಿನಕಾಯಿ, ಜ್ಯೂಸು ನೋಡಿ. ಇದು 400 rupees ಬ್ಲ್ಯಾಕ್ ಕಲರ್ ಚೆರಿದು, ಅದು ಬೆರೀಸು. ಈ ಬಾಟ್ಲ್ ಇದೆಲ್ಲ, ಈ ಬರೀ ಬಾಟ್ಲೇ ನೇಪಾಳಲ್ಲಿ 400 to 500 ಹೇಳ್ತಾರೆ, ಬಟ್ ಇಲ್ಲಿ 500 rupees ಅಂತ ಜ್ಯೂಸು. ಆ್ಯಂಡ್ ಇಲ್ಲಿ ನೋಡಿ, ಇದು ಚೈನೀಸ್ ಕರೆನ್ಸಿ ಇದು. ಸೊ ಇದು ಚೈನೀಸ್ ಕರೆನ್ಸಿ ನೋಡಿ, 100 rupees, 50 rupees, ಆ್ಯಂಡ್ ಇದು 1 rupees.
ಸೊ ನೋಡಿ ನನ್ನ ಕೈಯಲ್ಲಿ ಇವಾಗ ಚೈನೀಸ್ ಕರೆನ್ಸಿ ಇದೆ 100 ರುಪೀಸು 50 ರುಪೀಸ್ ಆ್ಯಂಡ್ 10 ರುಪೀಸು. ಸೊ ಸಖತ್ತಾಗಿದೆ. ಇಲ್ಲೆಲ್ಲೋ ಬೈ ಥ್ಯಾಂಕ್ ಯು. ಸೊ ಈ ಥರ ಎಲ್ಲ ಚೈನೀಸ್ ಪ್ರಾಡಕ್ಟ್ಸು ಇಲ್ಲಿ ನಿಮಗೆ ಸಿಗ್ಬಿಡುತ್ತೆ. ಸೊ ಇವಾಗ ಇಲ್ಲಿರುವಂತಹ ಲೋಕಲ್ ಸಾರ್ವಜನಿಕರಿಗೆ ಸರ್ವೀಸ್ನ ಇಲ್ಲಿ ಸ್ಟಾಪ್ ಮಾಡಿದ್ದಾರೆ ಅಟ್ ಪ್ರೆಸೆಂಟ್ಲಿ. ಅಂದರೆ ಫಸ್ಟು ಇಲ್ಲಿರೋರು ಅವ್ರಿಗೇನಾದರೂ ಸಾಮಗ್ರಿ ಬೇಕಾಗಿದ್ದಾರೆ ಅಂದರೆ ಟಿಬೇಟಿಂದನೇ ತರಿಸ್ಕೊಳ್ತಾಯಿದ್ರು ತುಂಬ ಕಮ್ಮಿ ಪ್ರೈಸಲ್ಲಿ. ಬಟ್ ಈಗ ಕೋವಿಡ್-19 ಆದಮೇಲೆ 2019ಇಂದ ಸೊ ಅದನ್ನು ಸ್ಟಾಪ್ ಮಾಡಿದ್ದಾರೆ. ಬರೀ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬರೀ ವೆಹಿಕಲ್ಸ್ ಮಾತ್ರ ಬರುತ್ತೆ. ಸೊ ಅದಕ್ಕೆ ಇವಾಗ ಇಲ್ಲಿರುವಂತಹ ಜನಗಳು ಏನೇ ಸಾಮಾನು ತೊಗೊಂಬರ್ಬೇಕಾದ್ರೂ ಕಾಠ್ಮಂಡುವಿಂದ ತೊಗೊಂಬರ್ಬೇಕು. ಅದಕ್ಕೆ ಇಲ್ಲಿ ಪ್ರೈಸ್ ತುಂಬ ಜಾಸ್ತಿ. ನೇಪಾಳ ಮತ್ತು ಚೀನಾ ಬಾರ್ಡ್ರ್ ನೋಡಾದಮೇಲೆ ನೀವು ಮುಖ್ಯವಾಗಿ ನೋಡಬೇಕಾಗಿರೋಂಥ ಇನ್ನೊಂದು ಪ್ಲೇಸ್ ಅಂದರೆ ಈ ತಾತೋಪಾನಿ ಹಾಟ್ ಸ್ಪ್ರಿಂಗ್. ಸೊ ಇಲ್ಲಿದೆ ನೋಡಿ, ಕೌಂಟರ್ ಇಲ್ಲಿದೆ. ಸೊ ಲೋಕಲ್ಸ್ಗೆ 50 ರುಪೀಸು, ಇಂಟರ್ನ್ಯಾಷನಲ್ ಬೇರೆ ಸಾರ ಕಂಟ್ರಿ ಅಂದರೆ 100 ರುಪೀಸ್ ಅವರಿಗೆ. ನೋಡಿ ಹಾಟ್ ಸ್ಪ್ರಿಂಗಲ್ಲಿ ಸ್ನಾನ ಮಾಡ್ತಾಯಿದ್ದಾರೆ ಎಲ್ಲರೂ. ಸೊ ಇದು ಜೆಂಟ್ಸು, ಅದು ಲೇಡೀಸು, ಆ ಕಡೆ ಇನ್ನೊಂದು ಚಂದ್ರ ಇದೆ. ಸೊ ಈ ಹಾಟ್ ಸ್ಪ್ರಿಂಗ್ ವಾಟರಲ್ಲಿ ನಾನು ಸ್ನಾನ ಮಾಡಿದೆ, 25 ಮಿನಿಟ್ಸ್ ಮಾಡಿದೆ. ಎಷ್ಟು ಬಿಸಿ ಇದೆ ಅಂದರೆ ನೀರು, ಸೊ ಸಖತ್ ಬಿಸಿ ಇದೆ. ಸ್ವಲ್ಪ ಅಡಾಪ್ಟ್ ಆಗೋ ಗಂಟ ಫಸ್ಟು ಕಾಲಿಂದ ಹಾಕೊಂಡು ಸ್ವಲ್ಪ ಕೈಯೆಲ್ಲ ನೆನೆಸ್ಕೊಂಡು ಆಮೇಲೆ ಸ್ನಾನ ಮಾಡಬೇಕು. ಸೊ ಆ ಥರ ಮಾಡಿದೆ. ಸೊ ಈ ಹಾಟ್ ಸ್ಪ್ರಿಂಗ್ ವಾಟರಲ್ಲಿ ಸ್ನಾನ ಮಾಡೋದ್ರಿಂದ ಏನೇನು ಪ್ರಯೋಜನ ಇದೆ ಗೊತ್ತಾ ನಿಮಗೆ? ಈ ಹಾಟ್ ಸ್ಪ್ರಿಂಗಲ್ಲಿ ಅಧಿಕವಾಗಿ ಸಲ್ಫೇಟ್ ಮತ್ತು ಇನ್ನೂ ಮಿನರಲ್ಸ್ ಇರುತ್ತೆ. ಸೊ ಅದರಿಂದ ಚರ್ಮಕ್ಕೆ ತುಂಬ ಒಳ್ಳೆಯದಂತ ಹೇಳ್ತಾರೆ. ಸೊ ಏನಾದರೂ ಸ್ಕಿನ್ ಡಿಸೀಸ್ ಇದ್ದರೆ ಇದು ಕ್ಯೂರ್ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಸ್ಟ್ರೆಸ್ ರಿಲೀಫ್ ಆಗುತ್ತೆ, ಜಾಯಿಂಟ್ ಪೇನ್ಸ್ ಇದ್ದರೆ ಅದು ಕೂಡ ರಿಲೀಫ್ ಆಗುತ್ತೆ ಈ ಹಾಟ್ ಸ್ಪ್ರಿಂಗಲ್ಲಿ ಸ್ನಾನ ಮಾಡೋದ್ರಿಂದ. ಸೊ ಅಲ್ಲಿ ನೋಡಿ, ಅಲ್ಲೊಂದು ವಾಟರ್ ಫಾಲ್ಸ್ ಇದೆ, ಇಲ್ಲಿ ಹೆಲಿಪ್ಯಾಡ್ ಮಾಡಿಟ್ಟಿದ್ದಾರೆ. ಹಾಗೆ ಈ ಕಡೆ ಟರ್ನ್ ಆದರೆ ನೋಡಿ ನದಿ ಹೋಗ್ತಾ ಇದೆ. ಬೆಟ್ಟ ನೋಡಿ, ಬೆಟ್ಟ ಹೇಗಿದೆ. ಸೊ ರೈಟ್ ಸೈಡಲ್ಲಿರೋದು ನೇಪಾಳು, ಲೆಫ್ಟ್ ಸೈಡಲ್ಲಿರೋದು ಚೀನಾ. ಸೊ ಅಪ್ಪಿ ಕೂಡ ನಾವು ಈ ಕಡೆ ಹೋಗ್ಬಿಡ್ಬೋದು ನದಿ ದಾಟಿ. ಅದು ರಿಸ್ಟ್ರಿಕ್ಟೆಡ್ ಏರಿಯಾ, ತುಂಬ ಘೋರವಾಗಿರುತ್ತೆ ಶಿಕ್ಷೆ ಅವ್ರು ಕೊಡೋದು. ಆಮೇಲೆ ಸೊ ಈ ಕಡೆ ಒಂದು ಚಿಕ್ಕ ಫಾಲ್ಸ್ ಇದೆ. ಹಾಗೆ ಈ ಕಡೆ ನೋಡಿದ್ರೆ ಸುತ್ತಲೂ ಅಲ್ಲಿರುವಂಥ ಮನೆಗಳೆಲ್ಲ ಕಾಣುತ್ತೆ. ಅಲ್ಲಿ ನೋಡಿ ಬೆಟ್ಟದ ಮೇಲೆ ಒಂದು ಚಿಕ್ಕ ದೇವಸ್ಥಾನ ಇದೆ, ಶಿವನ ದೇವಸ್ಥಾನ. ಸಿಂಗಲ್ ಅಟ್ಯಾಚ್ ಬಾತ್ರೂಮ್, 800 ರುಪೀಸ್ ನೇಪಾಳಿ ರುಪೀಸ್ ಇದು 1 ನೈಟ್ಗೆ. ಸೊ ನೆನ್ನೆ ನೈಟ್ ಸ್ಟೇ ಆಗಿದೆ. ನನಗೆ ವಿಂಡೋಯಿಂದ ವ್ಯೂ ನೋಡಿ, ಏನು ವ್ಯೂ ಬಿಡು. ಪಕ್ಕದಲ್ಲೇ ನದಿ ಓಡ್ತಾ ಇದೆ. ಸೊ ಫ್ರೆಂಡ್ಸ್, ಈಗ ಜಸ್ಟ್ ನನ್ನ ರೂಮ್ ಚೆಕ್ಔಟ್ ಮಾಡಿದೆ ಆ್ಯಂಡ್ ಇಲ್ಲಿಂದ ಕಾಠ್ಮಂಡುಗೆ ಹೊರಡೋ ಅಂಥ ಸಮಯ ಬಂದಿದೆ. ಸೊ ಈ ಚೀನಾ ಮತ್ತು ನೇಪಾಳ ಬಾರ್ಡರ್ ಮತ್ತು ಹಾಟ್ ಸ್ಪ್ರಿಂಗ್ ವಾಟರ್ ವಿಡಿಯೋ ಹೇಗೆ ಅನ್ನಿಸ್ತಾ ಅನ್ನೋದನ್ನ ಕಮೆಂಟ್ನಲ್ಲಿ ಡ್ರಾಪ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಆ್ಯಂಡ್ ಮತ್ತಷ್ಟು ಇದೇ ರೀತಿ ವಿಡಿಯೋ ಬೇಕಂದರೆ ಮರಿದಿರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮರಿದಿರಾ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಒತ್ತಿ. ಸೊ ಆಗಲೇ ನಾನು ಮಾಡೋ ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಸೊ ಮತ್ತೆ ಇದೇ ರೀತಿ ಮತ್ತೊಂದು ವಿಶೇಷವಾದ ವಿಡಿಯೋದಲ್ಲಿ ಸೊ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಜೈ ಕರ್ನಾಟಕ ಮಾತೆ, ನಮಸ್ಕಾರ.